ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬಂದಿರೋದು ಬನ್ನೇರುಘಟ್ಟದಲ್ಲಿರುವಂಥ ಬಯೋಲಾಜಿಕಲ್ ಪಾರ್ಕಿಗೆ ಫ್ಯಾಮ್ಲಿ ಜೊತೆ ಬಂದಿದ್ದೀನಿ ಇವತ್ತು. ಆ್ಯಂಡ್ ನಾನು ಬರುವಾಗ ಆಲ್ಮೋಸ್ಟ್ ಒಂದು 10:30-11 ಆಗಿತ್ತು ಅನಿಸುತ್ತೆ. ತುಂಬ ಬಿಸಿಲಿತ್ತು ಆವಾಗ. ಹಾಗೆಯೇ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಈ ಸಲ, ಬಿಕಾಸ್ ನಾವು ಲಾಸ್ಟ್ ಟೈಮು ಸಫಾರಿ ಮಾಡಿದ್ವಿ. ಓಕೆನಾ, ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಅದಕ್ಕೆ ವಿ ಥಾಟ್ ಈ ಟೈಮು ಅವ್ರಿಗಿಷ್ಟ ಆಗುತ್ತೆ ಮಕ್ಕಳಿಗೆ ಅಂತ ಮೀಂದಿ ಸಫಾರಿಗೆ ಬಂದ್ವಿ. ಬಿಕಾಸ್ ಲಾಸ್ಟ್ ಟೈಮು ನಾನು ಬಟರ್ಫ್ಲೈ ಪಾರ್ಕನ್ನು ಹೋಗೋಕ್ಕಾಗಿರಲಿಲ್ಲ, ಮಿಸ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಎಲ್ಲನೂ ನೋಡ್ಕೊಂಡು ಹೋಗೋಣ ಈ ಸಲ ಅಂತ ಬಂದ್ವಿ. ಬಂದಿದ್ದ ತಕ್ಷಣವೇ ಬೇಗ ಟಿಕೆಟ್ಸ್ ಎಲ್ಲ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ತುಂಬ ಜನ ಇದ್ವಿ, ತುಂಬ ರಶ್ಶು ಇತ್ತು. ಹಾಗೆಯೇ ಬಂದಿದ್ದ ತಕ್ಷಣವೇ ಬಸ್ನ ನಾವು ಹತ್ಕೊಂಡ್ವಿ. ಮಕ್ಕಳಂತೂ ತುಂಬ ಎಕ್ಸೈಟ್ ಆಗಿದ್ರು. ನನ್ನ ಜೊತೆ ಬಂದಿರೋರು ನನಗೆ ಕೇಳ್ತಾಯಿದ್ರು ಹೇಗಿರುತ್ತೆ ಏನಿರುತ್ತೆ ಅಂತೆಲ್ಲ. ಫುಲ್ ಎಕ್ಸೈಟ್ ಆಗೋಗ್ಬಿಟ್ಟಿದ್ರು. ಅವರ ಎಕ್ಸೈಟ್ಮೆಂಟ್ ನೋಡಿ ನಮಗೂ ಖುಷಿ ಆಗ್ತಾಯಿತ್ತು. ನಾನೇ ಹೇಳಿದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನೇನು ರೀಚ್ ಆಗ್ತೀವಲ್ಲ, ನಿಮಗೆ ಎಕ್ಸ್ಪೀರಿಯೆನ್ಸ್ ಫೀಲ್ ಆಗುತ್ತೆ ಅಂತ. ಸೊ ಅದಾದಮೇಲೆ ಅವರು ಪ್ರಾಣಿಗಳನ್ನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೆಲ್ಲೆಲ್ಲ ಪ್ರಾಣಿಗಳೆಲ್ಲ ಸಿಗುತ್ತಲ್ಲ, ಅಂದರೆ ಆ ಟೈಮಲ್ಲಿ ಅವರು ಬಸ್ನ ಸ್ವಲ್ಪ ಸ್ಲೋ ಮಾಡ್ತಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ನೋಡೋಣ ಅಂತ ನೋಡ್ಬೋದು ಅಂತ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವು ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ಬಸ್ ಮೂವ್ ಆಗಿರುತ್ತೆ, ಅಥವಾ ನಾವು ಹುಡುಕೋ ಅಷ್ಟರಲ್ಲಿ ಎಲ್ಲಿದೆ ಅಂತ ನೋಡೋಷ್ಟರಲ್ಲಿ ಬಸ್ ಮೂವ್ ಆಗಿಬಿಟ್ಟಿರುತ್ತೆ. ಸೊ ಹಾಗೇನೂ ಆಗ್ತಾಯಿತ್ತು ತುಂಬ ಸಲ. ನನಗೆ ತುಂಬ ಚೆನ್ನಾಗಿ ಅನಿಸಿರೋದು ಒಂದು ವೈಟ್ ಕಲರ್ ಟೈಗರ್ ನೋಡಿದ್ವಿ. ನನಗೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಲಾಸ್ಟ್ ಟೈಮ್ ಅದು ನೋಡಿರಲಿಲ್ಲ ಅನಿಸುತ್ತೆ ನಾನು. ಹಾಗೆ ಸಫಾರಿ ಎಲ್ಲ ಮುಗಿಸ್ಕೊಂಡು ನಾವು ಬಟರ್ಫ್ಲೈ ಪಾರ್ಕ್ ಕಡೆ ಬಂದ್ವಿ. ಸೊ ಲಾಂಗ್ ಟೈಮ್ ಆದಮೇಲೆ ಫ್ಯಾಮ್ಲಿ ಜೊತೆ ಹೊರಗಡೆ ಬಂದಿದ್ವಿ ನಾವು. ಸೊ ಹಾಗಾಗಿ ಒಂದು ಫೋಟೋಸ್ನ ತೊಗೊಂಡು ಮತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಪಾರ್ಕ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಈ ರೀತಿ ಇತ್ತು. ತುಂಬ ಸಖತ್ ಬ್ಯೂಟಿಫುಲ್ ಆಗಿತ್ತು. ಹೆಸರಿಗೆ ತಕ್ಕನಂಗೆ ಇದೆ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಎಲ್ಲೂ ಅಷ್ಟೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಆಗಿರ್ಬೋದು, ಬಟರ್ಫ್ಲೈಸ್ ತುಂಬ ಎಲ್ಲ ಇತ್ತು. ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಒಂದನ್ನೇ. ಸೊ ಮತ್ತು ಯಾವುದೂ ಕ್ಯಾಪ್ಚರ್ ಮಾಡಿಲ್ಲ ಅಲ್ಲಿ ಒಳಗಡೆ ನಾನು. ಹಾಗೆ ಇವೆಲ್ಲ ನೋಡಿಕೊಂಡು ನಾವು ಬೇಗ ಎಕ್ಸಿಟ್ ಆದ್ವಿ. ಹಾಗೆ ಎಕ್ಸಿಟ್ ಆದಮೇಲೆ ಪಾರ್ಕ್ ಹತ್ರ ಚಿಕ್ಕ ಮಕ್ಳಿಗೆ ಆಟ ಆಡೋ ಥರ ಎಲ್ಲ ಸೆಟಪ್ಪು ಇತ್ತು ಆ್ಯಸ್ ಯೂಶ್ವಲ್. ಸೊ ಮಕ್ಕಳು ನೋಡಿ ಅಲ್ಲಿ ಆಟ ಆಡಲೇಬೇಕು ಅಂತ ಹೋದರು. ಸೊ ಅವರ ಆಟ ಎಲ್ಲ ಮುಗಿಸಿ ನಾವು ಹೋಗಿರೋದು ಝೂ ಕಡೆಗೆ. ಝೂನು ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಆಲ್ರೆಡಿ ಮೊದಲು ವಿಸಿಟ್ ಕೊಟ್ಟಿದ್ವಿ, ಬಟ್ ಈ ಸಲವೂ ಚೆನ್ನಾಗಿ ಅನ್ನಿಸ್ತು. ಝೀಬ್ರಾ ಆ್ಯಂಡ್ ಜಿರಾಫೆನ ನೋಡಿ
ಮಕ್ಕಳು ಅಷ್ಟೇ ತುಂಬ ಎಕ್ಸೈಟ್ ಆಗಿದ್ರು, ತುಂಬಾ ಖುಷಿ ಆಯಿತು ಅವರ ಎಕ್ಸೈಟ್ಮೆಂಟ್ ನೋಡಿ ನಮಗೂ. ಹಾಗೆ ಇಲ್ಲೂ ಅಷ್ಟೇ ಜಿರಾಫೆನ ತುಂಬ ಹತ್ತಿರದಿಂದ ನೋಡಿ ತುಂಬಾ ಖುಷಿ ಅನ್ನಿಸ್ತು. ಆ್ಯಂಡ್ ಎಲ್ಲ ನೋಡಿಕೊಂಡು ಇನ್ ಬಿಟ್ವೀನ್ ನಾವು ಲಂಚ್ ಮಾಡೋಕ್ಕೆ ಬಂದ್ವಿ. ಆಲ್ಮೋಸ್ಟ್ ಲಂಚ್ ಟೈಮ್ ಮುಗ್ದೇ ಇತ್ತು, ಬಟ್ ನಮಗೆ ತುಂಬ ಹಸಿವಾಗ್ತಾ ಇತ್ತು. ಸೊ ಲಂಚ್ ಮುಗಿಸಿ ಹೋಗೋಣ ಅಂತ ಬಂದ್ವಿ. ಬೇಗ ಬೇಗ ನಾವು ಲಂಚ್ ಮುಗಿಸಿ ಮತ್ತೆ ಹೊರಟ್ವಿ ಮತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಫುಲ್ ಝೂನ ನೋಡಿ ಮುಗಿಸಿ ಮನೆಗೆ ಹೊರಟ್ವಿ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.